ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಎರಡನೇ ಸುದ್ದಿ ಯುಎಇ ಮತ್ತು ಇಸ್ರೇಲ್ನ ಈ ಐರನ್ ಡೋಮ್ ಕತೆ. ಇಷ್ಟು ದಿನಗಳ ಕಾಲ ಅಮೆರಿಕ ತನ್ನ ತಾಡ್ ಮತ್ತು ಪೆಟ್ರಿಯಾಟ್ ಕ್ಷಿಪಣಿಗಳೇನಿತ್ತು ಅದೇ ಸಾರ್ವಭೌಮ ಅಂತ ತಿಳ್ಕೊಂಡ್ಬಿಟ್ಟಿತ್ತು. ಇದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಯುಎಇಗೆ ಭೇಟಿ ಕೊಟ್ಟಾಗ, ಸೌದಿ ಅರೇಬಿಯಾಗೆ ಭೇಟಿ ಕೊಟ್ಟಾಗ, ಬಹರೇನ್, ಕತಾರ್ಗೆ ಭೇಟಿ ಕೊಟ್ಟಾಗ ಈ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ರು. ನಾವು ನಿಮಗೆ ಈ ಕ್ಷಿಪಣಿಗಳನ್ನು ಕೊಡ್ತೀವಿ ಅಂತ, ತಾಡ್ ಆಗಿರ್ಬೋದು, ಪೆಟ್ರಿಯಾಟ್ ಆಗಿರ್ಬೋದು, ಇವುಗಳನ್ನು ಕೊಡ್ತೀವಿ ಅಂತ ಭರವಸೆಗಳನ್ನು ಕೊಟ್ಟು ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಯಾವಾಗ ಇರಾನ್ ಯುದ್ಧದಲ್ಲಿ ಈ ಎರಡು ಕ್ಷಿಪಣಿಗಳು ವಿಫಲತೆಯನ್ನು ಅನುಭವಿಸಿದ್ವಲ್ವಾ, ಯಾವಾಗ ಇರಾನ್ನ ಈ ಆತ್ಮಹತ್ಯಾ ಡ್ರೋನ್ಗಳು ಅತ್ಯಾಧುನಿಕವಾಗಿರುವಂಥ ಅತಿ ವೆಚ್ಚದಾಯಕವಾಗಿರುವಂತಹ ಈ ತಾಡ್ ಮತ್ತು ಪೆಟ್ರಿಯಾಟ್ಗಳನ್ನು ಹೊಡೆದು ಉರುಳಿಸ್ತೋ, ಆವಾಗ ಈ ಮಧ್ಯಪ್ರಾಚ್ಯದ ದೇಶಗಳು ಇಸ್ರೇಲ್ನತ್ತ ಮುಖ ಮಾಡ್ತಾ ಇವೆ. ಇಸ್ರೇಲ್ನತ್ತ ಮುಖ ಮಾಡುವುದಲ್ಲದೆ ಇದೇ ಮೊದಲ ಬಾರಿಗೆ ಇಸ್ರೇಲ್ ತನ್ನ ನೆಲವನ್ನು ಬಿಟ್ಟು ಬೇರೆ ದೇಶದತ್ತ ಗಡಿಯಾಚೆಗೆ ಐರನ್ ಡೋಮ್ಗಳನ್ನು ಕಳಿಸ್ತಾ ಇರೋದು ಇದು ಮೊದಲ ಬಾರಿಗೆ. 1971ರಲ್ಲಿ ಯುಎಇ ಅಸ್ತಿತ್ವಕ್ಕೆ ಬಂದಾಗ ಅದರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದಂಥ ಇಸ್ರೇಲ್, 1948ರಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗ ಮಧ್ಯಪ್ರಾಚ್ಯದ ದೇಶಗಳು ಇಸ್ರೇಲ್ನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದ್ದಂಥ ಇತಿಹಾಸ ಇದೆ. ಇಂತಹ ಈ ಪರಿಪ್ರಮಾಣದ ಶತ್ರು ದೇಶಗಳು ಇವತ್ತು ಮಿತ್ರತ್ವವನ್ನು ಬಯಸ್ತಾ ಇವೆ. ಯಾವ ಕಾರಣಕ್ಕಾಗಿ, ಏನು ಎತ್ತ? ಯುಎಇ ರಕ್ಷಣೆಗೆ ಇಸ್ರೇಲ್ ಪಡೆ ರಹಸ್ಯ ಎಂಟ್ರಿ ಕೊಟ್ಟುಬಿಟ್ಟಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಇರಾನ್ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಲ್ಲ, ಆವಾಗ ಯುಎಇ, ಬಹರೇನ್, ಕತಾರ್, ಸೌದಿ ಅರೇಬಿಯಾ ಎಲ್ಲ ದೇಶಗಳು ಕೂಡ ಹಾನಿಯನ್ನು ಅನುಭವಿಸಿತು. ಯುಎಇ ಕೂಡ ಪ್ರಮುಖವಾಗಿ ಹಾನಿಯನ್ನು ಅನುಭವಿಸಿತು. ಇದೀಗ ಇಸ್ರೇಲ್ನ ಐರನ್ ಡೋಮ್ ಮೊದಲ ಬಾರಿಗೆ ತನ್ನ ಗಡಿಯನ್ನು ದಾಟಿ ಹೊರಗಡೆ ಬಂದಿರೋದು. ಅಬುದಾಬಿಯನ್ನು ರಕ್ಷಣೆ ಮಾಡೋದಕ್ಕೆ ಇಸ್ರೇಲ್ನ ಸೈನಿಕರ ನಿಯೋಜನೆಗೊಂಡಿದ್ದಾರೆ. ನಿಮಗೆ ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. ಯಾವ ಕಾರಣಕ್ಕೆ ಅಂತ ಹೇಳಿದರೆ, 1971ರಲ್ಲಿ ಯುಎಇ ಉಗಮವಾದಾಗಿನಿಂದಲೂ ಕೂಡ ಇಸ್ರೇಲ್ ಮತ್ತು ಯುಎಇ ನಡುವೆ ಯಾವುದೇ ರಾಜತಾಂತ್ರಿಕ ಸಂಬಂಧಗಳಿರಲಿಲ್ಲ. ಇದು ಗಮನಿಸಬೇಕಾದ ಸಂಗತಿ. ರಾಜತಾಂತ್ರಿಕ ಸಂಬಂಧ ಇಲ್ಲ. ಇವತ್ತು ಪಾಕಿಸ್ತಾನ ಇಸ್ರೇಲ್ ಹೆಂಗಿದೆಯೋ ಹಾಗೆ ಇಸ್ರೇಲ್ ಮತ್ತು ಯುಎಇ ಇತ್ತು. ಇದು ಗಮನಿಸಬೇಕಾದ ಸಂಗತಿ. 2015ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಅಬುದಾಬಿಯಲ್ಲಿ ಇಸ್ರೇಲ್ ತನ್ನ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆಗಳ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡುತ್ತೆ. ಆ ಕೇಂದ್ರವನ್ನು ಸ್ಥಾಪನೆ ಮಾಡಿದ ನಂತರ ಎರಡು ದೇಶಗಳ ನಡುವೆ ಒಂದು ಅತ್ಯುತ್ತಮವಾದಂತಹ ಸಂಬಂಧ ಬೆಳೆಯುವುದಕ್ಕೆ ಶುರುವಾಯಿತು. ಅದಾದ ನಂತರ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಇದೀಗ ಐರನ್ ಡೋಮ್ಗಳು ರವಾನೆ ಆಗಿರೋದು. ಇರಾನ್ನೊಂದಿಗೆ ಸಂಘರ್ಷದ ಸಮಯದಲ್ಲಿ ಯಾವಾಗ ಇರಾನ್ ತನ್ನ ಚಿಕ್ಕದಾದಂತಹ ಡ್ರೋನ್ಗಳನ್ನು ಯುಎಇ ಮೇಲೆ ದಾಳಿ ಮಾಡ್ತೋ, ಆ ಸಮಯದಲ್ಲಿ ಐರನ್ ಡೋಮ್ಗಳು ಮತ್ತು IDF ಸಿಬ್ಬಂದಿಯನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಆಕ್ಸಿಯೋಸ್ ಎನ್ನುವಂತಹ ಒಂದು ವರದಿ ಹೇಳಿದೆ. ಅವರು ಹೇಳ್ತಾರೆ, ಇರಾನ್ನೊಂದಿಗೆ ಸಂಘರ್ಷದ ಸಮಯದಲ್ಲಿ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆ ಮತ್ತು IDF ಸಿಬ್ಬಂದಿಯನ್ನು ಯುಎಇಗೆ ಇಸ್ರೇಲ್ ಗುಟ್ಟಾಗಿ ಕಳುಹಿಸಿಕೊಟ್ಟಿದೆ ಅಂತ. ಇದು ಗಮನಿಸಬೇಕಾದಂಥ ಸಂಗತಿ. ತಾಡ್ ಆಗಿರ್ಬೋದು, ಪೆಟ್ರಿಯಾಟ್ ಆಗಿರ್ಬೋದು, F-16 ಯುದ್ಧ ವಿಮಾನಗಳು, ಇವುಗಳನ್ನು ಯುಎಇ ಅಮೆರಿಕಾದಿಂದ ಪಡೆದುಕೊಳ್ತಾ ಇತ್ತು, ಹಣವನ್ನು ಕೊಟ್ಟು. ಆದರೆ ಇದೀಗ ಅದರ ಫೇಲ್ಯೂರ್ ನಂತರ ಐರನ್ ಡೋಮ್ಗಳು ಇದೀಗ ಯಾರಿಗೆ ಬಂದಿರೋದು? ಯುಎಇಗೆ ಬಂದಿದೆ, ಇಸ್ರೇಲ್ನಿಂದ. ಇದು ಗಮನಿಸಬೇಕಾದ ಸಂಗತಿ. ಅಮೆರಿಕಾದ ತಾಡ್ ರಕ್ಷಣಾ ಕವಚ ಧೂಳಿಪಟ ಆಗಿಬಿಟ್ಟಿದೆ. ನಾನು ಮೊನ್ನೆಯೂ ಕೂಡ ಇದನ್ನು ನೋಡಿದ್ದೀನಿ. ಹೆಂಗೆ ಹೊಡೆದ್ರು ಅಂತ ಹೇಳಿದರೆ ತಾಡ್ಗಳನ್ನು ಸ್ವತಃ ಅಮೆರಿಕ ಮುಖಭಂಗವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂತು. ಆ ನಿಟ್ಟಿನಲ್ಲಿ ಇರಾನ್ನ ಚಿಕ್ಕನಾದಂತಹ ಡ್ರೋನ್ಗಳದನ್ನು ಹೊಡೆದುರುಳಿಸ್ತು. $1 ಬಿಲಿಯನ್ ಬೆಲೆ ಇದೆ ಇದಕ್ಕೆ. ಅದನ್ನು ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡ್ತು. ಒಂದು ತಾಡ್ನ ಬೆಲೆ 4,000 ಕೋಟಿ ರೂಪಾಯಿ. ಜಸ್ಟ್ ಇಮ್ಯಾಜಿನ್, ಒಂದು ತಾಡ್ನ ಬೆಲೆ 4,000 ಕೋಟಿ ರೂಪಾಯಿ. ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಇರುವಂತಹ ಕ್ಷಿಪಣಿ ಇದು. ಜೋರ್ಡಾನ್ ಆಗಿರ್ಬೋದು, ಸೌದಿ ಅರೇಬಿಯಾದಲ್ಲಿಯೂ ಕೂಡ ಇದನ್ನು ಅಳವಡಿಸಲಾಗಿತ್ತು. ಇವುಗಳನ್ನು ಇರಾನ್ ಹೊಡೆದುರುಳಿಸ್ಬಿಡ್ತು, ನಾಶ ಆಗಿಬಿಟ್ಟಿದೆ. ಇದೀಗ ಸಣ್ಣ ಡ್ರೋನ್ಗಳ ವಿರುದ್ಧ ಇವುಗಳ ಕಾರ್ಯಾಚರಣೆ ವಿಫಲ ಆಯಿತು. ಇದಕ್ಕೆ 3 ಕಾರಣಗಳನ್ನು ಕೊಡ್ತಿದ್ದಾರೆ ಯುಎಇದವರು. ಯಾವ ಕಾರಣಕ್ಕಾಗಿ ನಾವು ಅಮೆರಿಕ ದೋಸ್ತಿ ಬಿಟ್ಟು ಇಸ್ರೇಲ್ನತ್ತ ಹೋಗ್ತಿದ್ದೀವಿ ಅಂತ. ಒಂದು, ವಿಳಂಬ ನೀತಿ. ಹೌತಿ ಬಂಡುಕೋರರು ಯುಎಇ ಮೇಲೆ ದಾಳಿ ಮಾಡಿದಾಗ ಅಮೆರಿಕಾದ ಒಳಗಿನ ರಾಜಕಾರಣಕ್ಕಾಗಿ ಅಮೆರಿಕಾದವರು ನಮಗೆ ಸರಿಯಾದ ಸಮಯಕ್ಕೆ ತನ್ನ ತಾಡ್ ಆಗಿರ್ಬೋದು, ಪೆಟ್ರಿಯಾಟ್ಗಳನ್ನು ಸರಿಯಾಗಿ ಸಂಪರ್ಕ ಮಾಡಲಿಲ್ಲ ಮತ್ತು ಕೊಡಲಿಲ್ಲ ಅನ್ನುವಂಥದ್ದು ಒಂದು. ಎರಡನೇದು, F-35 ಈ ಯುದ್ಧ ವಿಮಾನಗಳೇನಿದೆ ಅದು ಯುಎಇಗೆ ಬೇಕಾಗಿತ್ತು. ಆದರೆ ಅಮೆರಿಕ, ನೀವು ಚೀನಾದೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿದ್ದೀರಿ ಅನ್ನೋ ಕಾರಣಕ್ಕಾಗಿ ಕೊಟ್ಟ ಭರವಸೆಯಲ್ಲಿ ತಪ್ಪು ಹೆಜ್ಜೆ ಇಟ್ಬಿಡ್ತು. ಈ ಕಾರಣಕ್ಕಾಗಿಯೂ ಕೂಡ ಯುಎಇ ಸಿಟ್ಟಾಯಿತು. ಇದು ಎರಡನೇ ಕಾರಣ. ಮೂರನೆಯದು,
ಈ ಸಣ್ಣ ಡ್ರೋನ್ಗಳನ್ನು ತಡೆಯುವಂತಹ ಶಕ್ತಿ ಈ ತಾಡ್ಗೆ ವ್ಯವಸ್ಥೆಗೆ ಇಲ್ಲ. ಈ ಕಾರಣಕ್ಕಾಗಿ ಅವರು ಅದನ್ನು ಬಿಟ್ಟಿದ್ದಾರೆ. ನಾಲ್ಕನೆಯದ್ದು, ಇಸ್ರೇಲ್ ಯಾವುದೇ ಷರತ್ತಿಲ್ಲದೆ ಐರನ್ ಡ್ರೋನ್ಗಳನ್ನು ಕೊಟ್ಟಿದೆ. ಯಾವುದೇ ರಾಜಕೀಯ ಷರತ್ತುಗಳಿಲ್ಲ ಇಸ್ರೇಲ್ ಇವುಗಳನ್ನು ರವಾನೆ ಮಾಡೋದಕ್ಕೆ. ಆದರೆ ಅಮೆರಿಕ ಷರತ್ತುಗಳನ್ನು ಹಾಕುತ್ತೆ ಮತ್ತು ತನ್ನ ಸೇನಾ ನೆಲೆಯನ್ನು ರಕ್ಷಣೆ ಮಾಡೋದಕ್ಕೆ ಅಮೆರಿಕ ಮುಂದೆ ಬರುತ್ತೆ. ಇದರ ಜೊತೆಗೆ ಈ ಒಂದು ಐತಿಹಾಸಿಕ ಸಂಬಂಧಕ್ಕೆ ಅಬ್ರಹಾಂ ಒಪ್ಪಂದಕ್ಕೆ ಜೀವ ಬಂದಿದೆ. ಏನಿದು ಅಬ್ರಹಾಂ ಒಪ್ಪಂದಕ್ಕೆ? ನಿಮಗೆ ನೆನಪಿದೆ, ಅಬ್ರಹಾಂ ಅಂತ ಹೇಳಿದರೆ ಅತ್ಯುನ್ನತ ವ್ಯಕ್ತಿ ಅಂತ ಕರೀತಾರೆ. ಕ್ರೈಸ್ತರು, ಮುಸಲ್ಮಾನರು ಮತ್ತು ಯಹೂದಿಗಳು, ಈ ಮೂರು ಜನರು ಕೂಡ ಶ್ರೇಷ್ಠವಾಗಿ ಪೂಜಿಸುವಂತಹ ವ್ಯಕ್ತಿ ಅಬ್ರಹಾಂ ಅಂತ. 2020ರಲ್ಲಿ ಮಧ್ಯಪ್ರಾಚ್ಯದ ದೇಶಗಳು ಮತ್ತು ಇಸ್ರೇಲ್ನೊಂದಿಗೆ ಒಂದು ಒಪ್ಪಂದ ಆಗುತ್ತೆ. 15 ಸೆಪ್ಟೆಂಬರ್ 2020. ಯಾವ ಕಾರಣಕ್ಕಾಗಿ? ದ್ವೇಷವನ್ನು ಮರೆತು ಸ್ನೇಹವನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಇದು ಶುರುವಾಗುತ್ತೆ. ಇಸ್ರೇಲ್, UAE, ಬಹರೇನ್, ಮೊರಾಕೋ, ಸುಡಾನ್ ಇವರೆಲ್ಲರೂ ಕೂಡ ಇದಕ್ಕೆ ಸಹಿ ಮಾಡ್ತಾರೆ. ಇದರ ಜೊತೆಗೆ ಯಾವ ಕಾರಣಕ್ಕಾಗಿ ಈ ಹೆಸರು ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದಾಗೆ 3 ಧರ್ಮಗಳು ಕೂಡ ಈ ಪ್ರವಾದಿ ಹೆಸರಿನಲ್ಲಿ ಅತ್ಯುತ್ತಮವಾದ ವ್ಯಕ್ತಿ ಅಂತ ನಂಬ್ತಾರೆ. ಇದರ ಗುರಿ ಏನಾಗಿತ್ತು ಅಂತ ಹೇಳಿದ್ರೆ, ಶತ್ರುತ್ವವನ್ನು ಮರೆತು ಸ್ನೇಹತ್ವವನ್ನು ಬೆಳೆಸೋದು ಇದರ ಗುರಿಯಾಗಿತ್ತು. ಅದರ ಭಾಗವಾಗಿ ಇದೀಗ ಸದ್ಯಕ್ಕೆ ಶುರುವಾಗಿರು ರಾಯಭಾರಿ ಕಚೇರಿಗಳು ಶುರುವಾಯಿತು, ಟೂರಿಸಂ ಶುರುವಾಯಿತು, ಎಲ್ಲವೂ ಕೂಡ ಆಯಿತು. ಇದೀಗ ಈ ಒಪ್ಪಂದದ ಭಾಗವಾಗಿ ನಾವು ಐರನ್ ಡ್ರೋನ್ಗಳನ್ನು ಕೊಟ್ಟಿದ್ದೀವಿ ಅಂತ ಇಸ್ರೇಲ್ ಹೇಳಿದರೆ, ಅದೇ ಒಪ್ಪಂದದ ಭಾಗವಾಗಿ ನಾವು ಆ ಡ್ರೋನ್ಗಳನ್ನು ಪಡೆದುಕೊಂಡಿದ್ದೀವಿ ಅಂತ UAE ಹೇಳ್ತಾ ಇರೋದು. ಶತ್ರುಗಳಂತಿದ್ದಂತಹ ದೇಶಗಳು ಇದೀಗ ಒಂದಾಗಿರುವಂತಹ ಪರಿ ಇದು ಅಬ್ರಹಾಂ ಒಪ್ಪಂದ ಆಯಿತು. ಇದರ ಜೊತೆಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಏನು ಅಂತ ಹೇಳಿದರೆ, ಇದು ಇದೀಗ ಐರನ್ ಡೋಮ್ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈಗ ನಾವು ಮೊನ್ನೆ ತಾಡ್ ಅಂದರೆ ಏನು ನೋಡಿದ್ವಿ, ಪೆಟ್ರಿಯಾಟ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ. ಇದೀಗ ಐರನ್ ಡೋಮ್ ಅಂದರೆ ಏನು? ಜಗತ್ತಿನ ಅತ್ಯಂತ ನಿಖರ ಕ್ಷಿಪಣಿ ಅಂತ ಕರೆಯಲಾಗುತ್ತೆ. ಜಗತ್ತಿನ ಅತ್ಯಂತ ನಿಖರ ಕ್ಷಿಪಣಿ ಅಂತ ಕರೆಯುತ್ತಾಗುತ್ತೆ. 3 ಹಂತದಲ್ಲಿ ಇದು ಆಪರೇಷನ್ ಅನ್ನು ಮಾಡುತ್ತೆ. ಹೆಂಗೆ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಇದು ಈ ಹಿಂದೆ 2011ರಲ್ಲಿ ಇದನ್ನು ಮೊದಲ ಬಾರಿಗೆ ಬಳಕೆ ಮಾಡಲಾಯಿತು. 3 ಹಂತದಲ್ಲಿ ಕೆಲಸ ಮಾಡುತ್ತೆ. ರಡಾರ್ ಮೊದಲ ಹಂತ. ಇದು ಕ್ಷಿಪಣಿಯನ್ನು ಪತ್ತೆ ಮಾಡುತ್ತೆ. ಶತ್ರು ದೇಶಗಳಿಂದ ಬರ್ತಾ ಇರುವಂಥ ಕ್ಷಿಪಣಿಗಳು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಎಲ್ಲಿಗೆ ಹೋಗುತ್ತೆ, ಏನು ಎತ್ತ ಅಂತ ರಡಾರ್ ಪತ್ತೆ ಮಾಡುತ್ತೆ. ಎರಡನೇದ್ದು ನಿಯಂತ್ರಣ. ಹೆಂಗೆ ನಿಯಂತ್ರಣ ಅಂತ ಹೇಳಿದ್ರೆ, ಇಲ್ಲೇ ಇರೋದು ಇದರ ವಿಶೇಷತೆ. ಈ ಶತ್ರು ದೇಶಗಳ ಕ್ಷಿಪಣಿಗಳು ಎಲ್ಲಿ ಬೀಳುತ್ತೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಕಂಪ್ಯೂಟರ್ಗಳ ಮುಖಾಂತರ ಎಲ್ಲಿ ಬೀಳುತ್ತೆ ಅನ್ನೋದನ್ನು ಚೆಕ್ ಮಾಡಿದ ನಂತರ ಅದು ಜನವಸತಿ ಪ್ರದೇಶದಲ್ಲಿ ಬೀಳುತ್ತೋ ಅಥವಾ ಜನರಹಿತ ಪ್ರದೇಶದಲ್ಲಿ ಬೀಳುತ್ತೋ, ಕಾಡಿನಲ್ಲಿ ಬೀಳುತ್ತೋ, ಎಲ್ಲಿ ಬೀಳುತ್ತೆ ಅಂತ ಚೆಕ್ ಮಾಡ್ತಾರೆ. ಒಂದು ವೇಳೆ ಕೇವಲ ಅದು ಜನವಸತಿ ಪ್ರದೇಶದ ಮೇಲೆ ಬಿದ್ದರೆ ಮಾತ್ರ ಅದನ್ನು ಹೊಡೆದುರುಳಿಸೋ ಪ್ರಯತ್ನಕ್ಕೆ ಇಸ್ರೇಲ್ ಅಂದರೆ ಈ ಐರನ್ ಡೋಮ್ ಮುಂದಾಗುತ್ತೆ. ಯಾವುದಾದ್ರೂ ಕಾಡುಗಳಲ್ಲಿ ಬೀಳುವಂತಹ ಪ್ರಯತ್ನಗಳಿದ್ರೆ ಅದನ್ನು ಕೈ ಬಿಟ್ಟು ಬಿಡ್ತಾರೆ. ಇಲ್ಲಿ ಬಜೆಟ್ನ ದೃಷ್ಟಿಯಲ್ಲಿ ಭಾರಿ ಉಳಿತಾಯವು ಕೂಡ ಐರನ್ ಡೋಮ್ನಿಂದ ಆಗುತ್ತೆ. ಹಗಲು ರಾತ್ರಿಯೂ ಕೂಡ ಕೆಲಸ ಮಾಡುವಂತಹ ವ್ಯವಸ್ಥೆ ಇರುವಂಥದ್ದು ಇದು. ಹಾಗಾದರೆ ಏನಿದು ತಾಡ್? ಈ ಪ್ರಶ್ನೆಗೆ ಮೊನ್ನೆಯೂ ಕೂಡ ನಾವು ಉತ್ತರವನ್ನು ತೆಗೆದುಕೊಂಡಿದ್ದೀವಿ. ಇರಾನ್ನ ಸಣ್ಣ ಡ್ರೋನ್ಗಳು ತಾಡ್ ವ್ಯವಸ್ಥೆಯ ವಿರುದ್ಧ ಅತ್ಯಂತ ನಿಖರವಾಗಿ ಕೆಲಸ ಮಾಡಿತ್ತು. ತಾಡ್ ಏನು ಅಂತ ಹೇಳಿದರೆ, ಅತಿ ಎತ್ತರದಲ್ಲಿ ಬರುವಂಥ ಕ್ಷಿಪಣಿಗಳನ್ನು ಹೊಡೆದುರುಳಿಸಬಲ್ಲುವಂಥ ಶಕ್ತಿ ಸಾಮರ್ಥ್ಯ ಇರುವಂಥ ಕ್ಷಿಪಣಿ ಇದು. ಶತ್ರು ದೇಶಗಳ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಗುರುತು ಮಾಡುತ್ತೆ, ಎತ್ತರದಲ್ಲಿ ಹೊಡೆದುರುಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಸರಿಸುಮಾರು 3000 ಕಿಲೋಮೀಟರ್ ಗುರಿಯನ್ನು ಪತ್ತೆ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಈ ತಾಡ್ ವ್ಯವಸ್ಥೆ ಸಂಪೂರ್ಣವಾಗಿ ನಿಂತಿರೋದು ರಡಾರ್ ಮೇಲೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೀನಿ, ಕಣ್ಣಿಲ್ಲದಂತಹ ಸೈನಿಕನನ್ನು ನೀವು ಹೋಗಿ ಯುದ್ಧ ಭೂಮಿಗೆ ನಿಲ್ಲಿಸಿದರೆ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ರಡಾರ್ ವ್ಯವಸ್ಥೆಗೆ ನಾವೇನಾದರೂ ಹೊಡೆತ ಕೊಟ್ಬಿಟ್ರೆ ಅದು ಇಡೀ ತಾಡ್ ವ್ಯವಸ್ಥೆಗೆ ಹೊಡೆತ ಬಿದ್ದಂತಾಗುತ್ತೆ. ಇರಾನ್ ಅದೇ ಮಾಡ್ತು. ತಾಡ್ ವ್ಯವಸ್ಥೆಯ ಈ ಒಟ್ಟಾರೆ ರಡಾರ್ಗಳೇನಿತ್ತು ಅವುಗಳನ್ನು ಗುರಿಯಾಗಿಸಿ ಹೊಡೆದುರುಳಿಸೋ ಪ್ರಯತ್ನ. ಆದರೆ ತಾಡ್ನಲ್ಲಿ ಮತ್ತೊಂದು ವೀಕ್ನೆಸ್ ಏನಂತ ಹೇಳಿದ್ರೆ, ಕೇವಲ ಒಂದು ಗುರಿಯನ್ನು ಮಾತ್ರ ಹೊಡೆದುರುಳಿಸುತ್ತೆ. ಆದರೆ ಇರಾನ್ ಎಲ್ಲ ದಿಕ್ಕುಗಳಲ್ಲೂ ಕೂಡ ತನ್ನ ಡ್ರೋನ್ಗಳನ್ನು ಹಾರಿಸೋ ಪ್ರಯತ್ನವನ್ನು ಮಾಡಿತು. ಅದನ್ನು ತಡೆಯುವ ಶಕ್ತಿ ಈ ತಾಡಿಗೆ ಬರಲಿಲ್ಲ. ಹೀಗಾಗಿ ಇದು ವೈಫಲ್ಯವನ್ನು ಸದ್ಯಕ್ಕೆ ಇದೀಗ ಕಂಡಿರೋದು. ಇದರ ಜೊತೆಗೆ ಹೊಸ ಸೆಕ್ಯೂರಿಟಿ ಗಾರ್ಡ್ ಆಗಿ ಮಧ್ಯಪ್ರಾಚ್ಯಕ್ಕೆ ಯಾರು ಬಂದಿರೋದು? ರಷ್ಯಾ ಬಂದಿದೆ. ಹೆಂಗೆ ಅಂತ ಹೇಳಿದರೆ, ಭದ್ರತೆಗಾಗಿ ಅಮೆರಿಕಾದ ಮೇಲೆ ಅವಲಂಬಿತವಾಗಿದ್ದಂಥ ಈ ಎಲ್ಲ ದೇಶಗಳು ಇದೀಗ ಅಂತ್ಯ ಆಗಿದೆ. ಈ ಎಲ್ಲ ದೇಶಗಳು ಇದೀಗ ಇಸ್ರೇಲ್ ಮೇಲೆ ಡಿಪೆಂಡೆನ್ಸಿ ಆಗಿರೋದು. ಇಸ್ರೇಲ್ ಮೇಲೆ ಈ ಎಲ್ಲ ದೇಶಗಳು ಡಿಪೆಂಡೆನ್ಸಿ ಆಗಿದೆ. ಆ ಮುಖಾಂತರ ಅಮೆರಿಕಾದ ಮೇಲೆ ಇದ್ದದ್ದು. ಅದು ಅಮೆರಿಕಾದಿಂದ ಶಸ್ತ್ರಾಸ್ತ್ರ ಮಾರಾಟ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಇದೀಗ ಇಸ್ರೇಲ್ ಅಂತ ಹೋಗ್ತಿದ್ದಾರೆ. ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕಾದ ಈ ತಾಡ್ ಮತ್ತು ಪೆಟ್ರಿಯಾಟ್ ಯಾವಾಗ
ವೈಫಲ್ಯವನ್ನು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಚೀನಾದ ಒಂದು ಕಾರಣವನ್ನು ಇಟ್ಟು UAEಗೆ ಯಾವಾಗ F-35 ಯುದ್ಧ ವಿಮಾನವನ್ನು ಕೊಡೋದಿಲ್ಲ ಅಂತ ಅಮೆರಿಕ ಹೇಳ್ತು, ಅವತ್ತಿನಿಂದಲೂ ಕೂಡ ಅವರು ಪರ್ಯಾಯ ದೇಶಕ್ಕಾಗಿ ಆಲೋಚನೆ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಇಸ್ರೇಲ್ನ ಮೊಸಾದ್ ಕೂಡ ಕಾರ್ಯಾಚರಣೆಯನ್ನು ಮಾಡುತ್ತೆ. ಮೊಸಾದ್ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಿತು ಅನ್ನೋದನ್ನು ಫೆಬ್ರವರಿ 28ನೇ ತಾರೀಕಿಗೆ 4 ಸರ್ವೋಚ್ಚ ನಾಯಕರನ್ನು ಹೊಡೆದುರುಳಿಸಿದಾಗಲೇ ಗೊತ್ತಾಗಿದ್ದು. ಅದರ ವ್ಯಾಪ್ತಿ ಹೆಂಗಿದೆ ಏನು ಎತ್ತ ಅಂತ ಈ ಮುಖಾಂತರ ಇದೀಗ ದೊಡ್ಡ ಮಟ್ಟದಲ್ಲಿ ಈ ಇಸ್ರೇಲ್ ಮಧ್ಯಪ್ರಾಚ್ಯದ ನೆರವಿಗೆ ಬರ್ತಾ ಇರೋದು, UAEಗೆ ಬರ್ತಾ ಇರೋದು ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNA ಯ 2ನೇ ಸುದ್ದಿ.